ದೂರು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ವೋ ಇಲ್ವೋ ಕೇಳಿಸ್ಕೊಂಡ್ಬಿಡೋಣ. ಕೇಳಿಸ್ಕೊಂಡ್ಮೇಲೆ ನೀವೇ ಮಾತಾಡಿ, ಕಿರ್ಚೋದು ಯಾಕೆ? ಲೆಟ್ ಹಿಮ್ ರೀಡ್ ಔಟ್. ಅದು ಅಬಕಾರಿ ಇಲಾಖೆದು ಹೌದೋ ಅಲ್ವೋ ಹೇಳಿ ಸರ್. ನೀವೇ ಮಾತಾಡಿ, ಫಸ್ಟ್ ಕೇಳಿಸ್ಕೊಳ್ಳಿ. ಹೇಳಿ ಪುನೀತ್ ಅವರೇ. ಎಲ್ಲಾ ಇಲಾಖೆ ಅಬಕಾರಿ ಸಚಿವರಿಗೂ ಸುಧಾ ಕಾರ್ಯದರ್ಶಿಯವರೆಗೂ ಅಬಕಾರಿ ಕಾರ್ಯದರ್ಶಿಯವರೆಗೂ ಮಾನ್ಯ ಶಾಲಿನಿ ರಜನೀಶ್ ಅವ್ರಿಗೂ ವಿಡಿಯೋ ಪೆನ್ ಡ್ರೈವ್ ಸಮೇತ ಕೊಟ್ಟಿದ್ದೀನಿ. ಮೊನ್ನೆ ಈಗ 3-4 ಡೇಸ್ ಬ್ಯಾಕ್ ಹೋಗಿದ್ದೀನಿ ಯಾವುದಕ್ಕೆ ಕಮಿಷನರ್ ಆಫೀಸ್ಗೆ. 15A ಅಲ್ಲಪ್ಪ ಬಿಟ್ಬಿಡಪ್ಪ ಯಾಕಪ್ಪ ಅಂತಂತಾರೆ. 15A ಅವ್ರ ಮನೇಲಿರೋ ಒಂದು ಮಹಿಳೆಗೆ 15A ಫೋರ್ಜರಿ ಸೈನ್ ಮಾಡಿ ಹಾಕಿದ್ರೆ ಅದೇ ಅಧಿಕಾರಿ ಬಿಡ್ತಿದ್ರಾ? 15A ಬಿಡಿ ಅಂತಾರೆ. ಆಯ್ತು ಮೇಡಮ್, ಒಂದು ನಿಮಿಷ. ಈಗ DC ಸಸ್ಪೆಂಡ್ ಆದ್ರಲ್ಲ ನಾಗಶಯನ ಅಂತ ಇವ್ರು ಹೇಳ್ತಾರಲ್ಲ, ಒಂದು ಲೈಸೆನ್ಸ್ಗೆ 7 ದಿನದಲ್ಲಿ ಅನುಮೋದನೆ ಮಾಡ್ಕೊಡ್ಬೇಕು. ಇವರು ಸರ್ಕಾರ 4,60,60,000 ರೂಪಾಯಿ ಇತ್ತು, 1:2 ಮಾಡ್ತು ಫೀಸು, ಓಕೆ ಒಪ್ಕೊಳ್ಳುವ. ನಾವು ಅದೇ ರೀತಿ ಎಕ್ಸ್ಪೆಂಡ್ ಕೇಳ್ತೀವಿ, ನಮಗೂ ಸಣ್ಣದು ಆವರಣ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತೀವಿ. 2 ತಿಂಗಳಾದ್ರೂ ಇವತ್ತವರೆಗೂ ಅಪ್ಲಿಕೇಶನ್ ಆಗಿಲ್ಲ. ಕಮಿಷನರೇ DC-ಗೆ ಪತ್ರದಲ್ಲೇ ಏನ್ ಉತ್ತರ ಕೊಡಬೇಕು ಕೊಟ್ಟಿದ್ದಾರೆ. ಅಪಕ್ವವಾಗಿದೆ ಅಂತ ಹೇಳ್ತಾರೆ. ಇದೇ ನಾಗಸೇನ DC ಅವ್ರ ಮೇಲೆ ಅನುಮಾನ ಏನು ಸರ್? ಇದ್ರಲ್ಲಿ ಭ್ರಷ್ಟಾಚಾರ ಎಲ್ಲಿದೆ? ಅವ್ರಿಗೆ ಏನ್ ಸಂಬಂಧ ಇದ್ರಲ್ಲಿ? ಒಂದ್ ನಿಮಿಷ ಮೇಡಮ್, ತಿಮ್ಮಾಪುರ್ ಅವ್ರಿಗೆ ಯಾರಿಗೂ ಏನು ಸಂಬಂಧ ಇಲ್ಲ ಅಂತಂದ್ರೆ ಇದನ್ನ ತನಿಖೆ ಮಾಡ್ಲಿ. 6 ತಿಂಗಳಿಂದ ಪೆಂಡಿಂಗ್ ಹಾಕಿಟ್ಟಿದ್ದಾರೆ, ತನಿಖೆ ಮಾಡ್ಲಿ. ಒಬ್ಬ ಕಾನ್ಸ್ಟೇಬಲ್ಗೆ ತನಿಖೆ ಮಾಡ್ಕೊಟ್ಟಿಲ್ಲ ಅಂತಂದ್ರೆ ಇನ್ಯಾರು ತನಿಖೆ ಮಾಡ್ತಾರೆ? ಅಷ್ಟೇ. ನಟರಾಜ್ ಗೌಡ್ರೆ ಆರೋಪ ಇದಕ್ಕೆ ನೀವು ಉತ್ತರ ಕೊಡಿ. ವೆರಿ ಸಿಂಪಲ್, ಕರೆಕ್ಟ್. ಅವ್ರು ಹೇಳ್ತಾ ಇರೋದು ತನಿಖೆ ಮಾಡಬೇಕು, ತನಿಖೆ ಆಗಿಲ್ಲ ಅಂತ. ಇಲ್ಲಿವರೆಗೂ 6 ತಿಂಗಳವರೆಗೂ ಏನ್ ತನಿಖೆ ಆಗಿದೆ, ಪ್ರಗತಿ ಏನಿದೆ, ಅವ್ರು ದೂರು ಕೊಟ್ಟಿದ್ದಾನೆ, ಎಲ್ಲಿ ಫಾರ್ವರ್ಡ್ ಮಾಡಿದ್ದಾರೆ ಮಾಹಿತಿ ನಂತರ ಇಲ್ಲ. ಆದ್ರೂ ಒಂದ್ ನಿಮಿಷ ಇರಿ ನೀವು. ಈಗ ನಿಮ್ಗೆ ಈಗ ದೂರುದಾರದು ಇವ್ರದ್ದು ಏನ್ ಸಂಬಂಧ ಇದೆ ಅಂದ್ರೆ, ಅಲ್ಲಿ ಪೊಲೀಸ್ ಮೇಲೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಈಗ ಆಯ್ತು, ನೀನ್ ಕೇಳ್ಕೊಂಡು ಪ್ರಮೋಷನ್ ಕೊಡ್ತಾರೆ, ಡಿಮೋಷನ್ ಕೊಡ್ತಾರೆ, ಚಾರ್ಜ್ ಮಾಡ್ತಾರೆ. ಆಮೇಲೆ ನೀವು ಹೇಳಿದ ತನಿಖೆ ಆಗಬೇಕು. ಅದನ್ನ ನಿಮ್ ದೂರ ಏನಿದೆ, ದೂರ ಮೇಲೆ ತನಿಖೆ ಆಗಬೇಕು. ಈ ತನಿಖೆ ಆಗಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ನಾವು ಒತ್ತಾಯ ಮಾಡ್ತೀವಿ. ಆಯ್ತು, ನಿಮ್ಮ ದೂರನ್ನ ನಮ್ಮ ಹತ್ರ ಕೊಡಿ. ನಾನು ಇವಾಗಲೇ ಡಿಮ್ಯಾಂಡ್ ಮಾಡ್ತೀನಿ. ಅಲ್ಲಿ ಯಾರು ಹೇಳ್ಬೇಕು, ಕಮಿಷನರ್ ಹೇಳ್ಬೇಕು, ಚೀಫ್ ಸೆಕ್ರೆಟರಿ ಹೇಳ್ಬೇಕು, ಹೇಳ್ಬಿಟ್ಟು ನಿಮ್ಗೆ ತನಿಖೆ ಮಾಡಿಸೋಣ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈಗ ಏನ್ ಮಾಡ್ತಾರೆ, ಆಯ್ತು ತನಿಖೆ ಮಾಡ್ತಾರೆ, ಒಂದು ಮಾತಾಯ್ತು. ಇದನ್ನ ಬೃಹತ್ ಬ್ರಹ್ಮಾಂಡ ಮಾಡಕ್ಕೆ, ದೊಡ್ಡ ಎಕ್ಸಾಗರೇಷನ್ ಮಾಡ್ಲಿಕ್ಕೆ JDS ಬಿಜೆಪಿ ಇಂಥದ್ದು ಯಾವ್ದಾದ್ರು ಸಣ್ಣ ಪುಟ್ಟ ವಿಷಯಗಳು ತಗೊಂಡ್ ಪೆಟ್ಟಿ ಕೇಸ್ಗಳು ತಗೊಂಡ್ ಬಂದ್ಬಿಟ್ಟಿವಿ, ದೊಡ್ಡ ಮಾಡಿ. ಬೇರೆ ಕೆಲಸ ಇಲ್ಲ, ಬಿಜೆಪಿ ಶಾಸಕರು ಬೇರೆ ಕೆಲಸ ಇಲ್ಲ, ರಾಜ್ಯದ ಗೊತ್ತಿಲ್ಲ. ರಾಜ್ಯ ಭಜನೆ ಮಾಡ್ತಾ ಕೂತಿದ್ದಾರೆ. ಅದು ಯಾರ್ಯಾರ ಕೈಲಿ? ಮುನಿರತ್ನ ಬಹಳ ಮನುಷ್ಯ, ಭೂಮಿ ರಾಜ್ಯಪಾಲರು ನಿಮ್ಮ ಪಕ್ಷದ ರಾಜಕೀಯಕ್ಕಿಂತ ಬಹಳ ಮುಖ್ಯವಾಗಿರೋದು ಸರ್ ಅವ್ರ ತಾಯಿ. ನಿಮಗೆ ಪಿಟಿ ಕೇಸ್ ಇರಬಹುದು ಸರ್, ಅವ್ರ ತಾಯಿ ಯಾವ ಅಧಿಕಾರಿ ಆತರ ದುರ್ವರ್ತನೆ ಮಾಡಿದಾನೆ ಈಗ ನೀವು ಡಿಸೈಡ್ ಮಾಡ್ಬೇಡಿ ಟೈಮ್ ಅಂತ. ನೀವು ಡಿಸೈಡ್ ಮಾಡ್ಬೇಡಿ ಟೈಮ್ ಅಂತ. ಈಗ ದೂರದಾರ ಪರ ನಾನೇ ಹೇಳಿದಿನಲ್ಲ, ಈಗ ದೂರದಾರ ಪರವಾಗಿ ನಾವಿದ್ದೀವಿ. ಅದಕ್ಕೆ ಏನ್ ನ್ಯಾಯ ಕೊಡಿಸ್ಬೇಕು ಅದು ಕೊಡ್ಸೋಣ, ತನಿಖೆ ಮಾಡಿಸ್ತೀವಿ. ಒಂದು ಅದ್ ಬಿಡಿ. ಇವತ್ತು ನೀವು ತಗೊಂಡ್ಬಂದಿರ್ತಕ್ಕಂಥದ್ದೇನೋ ಬಿಜೆಪಿಯ ಭಜನೆ ಇದೆಯಲ್ಲ, ವಿಧಾನಸೌಧದಲ್ಲಿ ಭಜನೆ ಇದೆಯಲ್ಲ, ಭೂತಗಳು ನೀವೆಲ್ಲ, ಭೂತಗಳು ಲಕ್ಷ್ಮೀನಾರಾಯಣ್ ಸರ್ ಸಾಕ್ಷಿ ಕೇಳ್ತಾ ಇದ್ದಾರೆ ಮಿನಿಸ್ಟರ್, ಸಾಕ್ಷಿ ಕೇಳ್ತಾ ಇದ್ದಾರೆ ಮಿನಿಸ್ಟರ್. ಲಕ್ಷ್ಮೀನಾರಾಯಣ್ ಅವರು ದೂರುದಾರರು. ಲಕ್ಷ್ಮೀನಾರಾಯಣ್ ಸರ್ ನನ್ನ ವಾಯ್ಸ್ ತಲುಪ್ತಾ ಇದ್ರೆ ಸಾಕ್ಷಿ ಕೇಳ್ತಾ ಇದ್ದಾರೆ ಮಿನಿಸ್ಟರ್. ಯಾವುದೇ ಸಾಕ್ಷಿ ಇಲ್ಲ, ಹಾಗಾಗಿ ನಾನು ರಾಜೀನಾಮೆ ಕೊಡೋದಿಲ್ಲ. ಸಾಕ್ಷಿ ಇಲ್ಲ, ರಾಜೀನಾಮೆ ಕೊಡೋದಿಲ್ಲ. ಸಿಂಪಲ್. ಲಕ್ಷ್ಮೀನಾರಾಯಣ್ ಸರ್ ಮೇಡಮ್ ಅದನ್ನ ಸ್ವಲ್ಪ ಸೈಲೆಂಟ್ ಆಗಿ ಇರಕ್ಕೆ ಹೇಳಿ. 2 ನಿಮಿಷ ಅವಕಾಶ ಕೊಡಿ ದಯವಿಟ್ಟು. ಇಲ್ಲಿ ಸಾಕ್ಷಿ ಬೇಕು ಅಂದ್ರೆ ಅವ್ರದೇ DC ಮಾತಾಡೋದು ಆಡಿಯೋ ವಿಡಿಯೋ ಕೊಟ್ಟಿದೀವಿ, ಅದು ಆಲ್ರೆಡಿ ಲೋಕಾಯುಕ್ತ ಕೊಟ್ಟಿದೀವಿ, ಅದು ಫಾರೆನ್ಸಿಕ್ ಕಳ್ಸಿದಾರೆ. ಅದಕ್ಕಿಂತ ಸಾಕ್ಷಿ ಏನ್ ಬೇಕಂದ್ರೆ
ಅದು ಬಿಟ್ಟು ಬೇರೆ ಸಾಕ್ಷಿ ಇದೆ ಅದು ಕೊಡ್ತಾ ಇದೀವಿ, ಅವ್ರು ರೆಡ್ ಹ್ಯಾಂಡ್ ಆಗಿ ಸಿಗಿರೋದು ಅದೇ ವಿಡಿಯೋ ಇದೆ, ಅದು ಕೊಡ್ತೀನಿ ಬಿಡಿ. ಅದು ಬಿಟ್ಟು ಇವತ್ತು ಸದನಕ್ಕೆ ಎಲ್ಲ ಮಿಸ್ಲೀಡ್ ಮಾಡಿದ್ದಾರೆ, ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳಿ ಅವ್ರಿಗೆ. ಸದನದಲ್ಲಿ ಇವತ್ತು ನಾವೇನು ಟ್ರೇಡ್ ಲೈಸೆನ್ಸ್ ಫೇಕ್ ಮಾಡಿದೀವಿ ಅಂತ ಅವ್ರ ಆಫೀಸರ್ಸ್ ಯಾವನ್ನ ತಗೊಂಬಂದು ಚಾರ್ಜ್ ಹಾಕ್ಬಿಟ್ಟು ಅವ್ರು ಫೇಕ್ ಮಾಡಿರೋದು, ನನ್ನ ಒರಿಜಿನಲ್ ಏನೋ ಟ್ರೇಡ್ ಲೈಸೆನ್ಸ್ ನಂಬರೇ ಬೇರೆ, ನನ್ನ ಹತ್ರ ಇರೋ ಒರಿಜಿನಲ್ ಲೈಸೆನ್ಸ್ ಬೇರೆ, ಅವ್ರು ಯಾವ್ದು ಬೇರೆ ನಂಬರ್ ಅಲ್ಲಿ ಕೊಟ್ಟು ಸದನಕ್ಕೆ ಮಿಸ್ಲೀಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಅಲ್ಲಿ ಹೇಳಿ ಅಲ್ಲಿ ಅದಕ್ಕೆ ನಾನು ಈಗ ಸದನದಲ್ಲಿ ಈಗ ಈ ತರ ಎಲ್ಲ ಹೋಗಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಂತ್ರಿಗಳು. ಈಗ ಅಟ್ಲೀಸ್ಟ್ ನೋಡ್ಕೋಬೇಕಲ್ಲ, ನನ್ನ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ ಇದೆ, ಒರಿಜಿನಲ್ ಟ್ರೇಡ್ ಲೈಸೆನ್ಸ್ ಇದೆ, ಅದ್ರ ನಂಬರೇ ಬೇರೆ, ಇಲ್ಲ ಅಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋ ನಂಬರೇ ಬೇರೆ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಈ ತರ ಎಲ್ಲ ದಾರಿ ತಪ್ಪಿಸೋದು. ಲಕ್ಷ್ಮೀನಾರಾಯಣ್ ಸರ್, ಸದನದಲ್ಲಿ ತಿಮ್ಮಾಪುರ ಅವರ ಹೇಳಿಕೆ ಏನಿತ್ತು ಅಂದ್ರೆ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅಂತಿದೆ, ಮಾನ್ಯತೆನೇ ಇಲ್ಲ ಅದಕ್ಕೆ. ಅಲ್ಲಿನವರೇನೆ ಎಲ್ರ ಮೇಲೂ ದೂರ್ ಕೊಡ್ತಿರೋದು, ಅಬಕಾರಿ ಇಲಾಖೆಯಲ್ಲಿ ಯಾರೇ ಸಚಿವರಾಗಿ ಬಂದ್ರು ಕೂಡ ಅವ್ರ ಮೇಲೆ ದೂರ್ ಕೊಡೋದೇ ಈ ಫೆಡರೇಷನ್ ಕೆಲಸ ಅಂತ ಅವ್ರು ಹೇಳಿದ್ದಾರೆ. ಅದು ಬಿಡಿ ಮೇಡಮ್, ಒಂದು ಟ್ರೇಡ್ ಲೈಸೆನ್ಸ್ ನಂದೊಂದು ಹೇಳಿದ್ದಾರೆ ನೋಡಿ, ನಾನೊಂದು ನಿಮ್ಗೆ ದಾಖಲೆ ಕಳಿಸ್ತೀನಿ, ನನ್ನ ಹತ್ರ ಇರೋ ಒರಿಜಿನಲ್ ಟ್ರೇಡ್ ಲೈಸೆನ್ಸ್ ಕಳಿಸ್ತೀನಿ, ಆ ನಂಬರ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾವ್ದೋ ಇದನ್ನ ಹಾಕಿ ಅಲ್ಲಿ ಯಾರನ್ನೋ ಬಸವರಾಜ್ ಅಂತೇಳಿ ಒಬ್ರು ತಂದು ಹಾಕಿದ್ದಾರೆ, ಒಬ್ಬ DC ಒಬ್ಬ ಬಂದು ಅವ್ರು ಮಾಡಕ್ ಹೋದ್ರೆ ಅವ್ರು ಓಡೋಗ್ಬೋದ್ರು, ಅವ್ರು ಚಳಿ ಜ್ವರ ಬಂದು ಈಗ ಒಬ್ಬನ್ ಕರ್ಕೊಂಡ್ ಬಂದಿದ್ದಾರೆ. ಈಗ 23ನೇ ತಾರೀಕಿಗೆ ವೀರಣ್ಣ ಬಾಗೇವಾಡಿ ಅಂತ DC ಚಾರ್ಜ್ ಹಾಕಿದ್ರು. ಅವರು ಎಲ್ಲಾರ್ಗು ಲೆಟರ್ ಬರೆದ್ರು, ಇದಕ್ಕೆಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಗೆಲ್ಲ ಬರೆದ್ರು BBMPಗೆ. ಅಲ್ಲಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಮಾಹಿತಿಗೂ ನಂದು ಒರಿಜಿನಲ್ ಏನು ಟ್ರೇಡ್ ಲೈಸೆನ್ಸ್ ಇದೆ, ಅದೇ ಬೇರೆ ಇದೇ ಬೇರೆ, ಈ ತರ ದಾರಿ ತಪ್ಪಿಸೋದಕ್ಕೆ. ಆಮೇಲೆ ಅವ್ರು ಏನು ಮಾಡಿಲ್ಲ ಅಂತೇಳಿ ಅವ್ರ ಬೈಕ್ಗೆ ಜ್ವರ ಬಂದ್ಬಿಟ್ಟು 10 ದಿವಸ ರಜಾ ಹಾಕಿದ್ರು. ಈಗ ನಿಮ್ ಪ್ರಕಾರ ಏನು ಸರ್, ನಿಮ್ಮ ಹತ್ರ ನಿಮ್ಮದು ಸಚಿವರದು ವೈಯಕ್ತಿಕ ಇದ್ರೆ ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್ ಸರ್. ನಮಗ್ ಬೇಕಾಗಿರೋದು ಭ್ರಷ್ಟಾಚಾರದ ಆರೋಪ ನಿಜಾನ ನಿಜ ಅನ್ನೋದಾದ್ರೆ ಸಾಕ್ಷಿ ಏನಿದೆ, ಸಚಿವರ ಮೇಲೆ ಆರೋಪ ಮಾಡ್ಲಿಕ್ಕೆ ಸಾಕ್ಷಿ ಏನಿದೆ? ಯಾರಿಗೂ ಬಂದು ನಂದು ದುಡ್ಡು ಉಂಡಿರೋದಕ್ಕೆ ಕಂಪ್ಲೇಂಟ್ ಆಗಿರೋದಕ್ಕೆ ನಾನು ಕಂಪ್ಲೇಂಟ್ ಹೇಳ್ತಾ ಇದ್ದೀನಿ. ನಂದು ಅವ್ರದ್ದು ವೈಯಕ್ತಿಕ ಮಾತಾಡೋದಕ್ಕೆ ನಾನು ಬಂದಿಲ್ಲ ಇಲ್ಲಿ. ಅವ್ರ ವೈಯಕ್ತಿಕ ಎಲ್ಲ ಅವ್ರು ಮಾಡ್ತಾ ಇರೋದು ಸರ್ಕಾರಿ ಅಧಿಕಾರಿಗಳಾಗಿ ಮಿಸ್ಲೀಡ್ ಮಾಡಿ ಸದನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಬಗ್ಗೆ, ಅದನ್ನ ಹೇಳ್ತಾ ಇದ್ದೀನಿ. ಅದಕ್ಕೆ ಏನು ಶಿಕ್ಷೆ ಆಗ್ಬೇಕು ಅನ್ನೋದನ್ನ ಅದ್ರ ಬಗ್ಗೆ ಇಮಿಡಿಯೇಟ್ ರಿಸೈನ್ ಮಾಡ್ಬೇಕು ಅವರು. ಅದನ್ನ ಹೇಳ್ತಾ ಇದ್ದೀನಿ, ನಾನು ವೈಯಕ್ತಿಕ ಮಾತಾಡ್ತಾ ಇಲ್ಲ. ಪ್ರಶ್ನೆ ಅದಾದ್ಮೇಲೆ ನೀವೇ ಅದಕ್ಕೆ ಉತ್ತರ ಕೊಡ್ಬೇಕಾಗಿರುತ್ತೆ. ನಟರಾಜ್ ಗೌಡ್ರೆ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಕೂಡ ಆಯ್ತು ಸರ್, ಮತ್ತೆ ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ ನಟರಾಜ್ ಗೌಡ್ರೆ. ವಿರೋಧ ಪಕ್ಷದ ನಾಯಕರು ಆನ್ ದ ಫ್ಲೋರ್ ಇವತ್ತು ನಾಗಶಯನ ಅವರ ಆಡಿಯೋ ಎಕ್ಸ್ಟ್ರಾಕ್ಟ್ ಅನ್ನ ಓದ್ ಹೇಳ್ತಾರೆ. ಗಾಂಧಿ ಮೇಲೆ ಆಣೆ, ನೀನ್ ದುಡ್ಡು ಕೊಡಪ್ಪ, ದುಡ್ಡು ಕೊಟ್ಟ ಮೇಲೆ ನಿನ್ ಕೆಲಸ ಆಗುತ್ತೆ ಅಂತ ಹೇಳಿ ದೂರುದಾರ ಸುಂದರ್ ಅನ್ನೋರ್ ಜೊತೆ ಮಾತನಾಡಿರೋದು. ಅಂದ್ರೆ ನಿಮ್ ಪಕ್ಷ ಪಾಪ ಗಾಂಧಿ ಹೆಸರನ್ನು ಉಳಿಸ್ಲಿಕ್ಕೆ ಸ್ಪೆಷಲ್ ಸೆಷನ್ ಕರೆದಿದ್ದೀರಿ, ಹೋರಾಟಗಳನ್ನ ಮಾಡ್ತಿದ್ದೀರಿ. ನಿಮ್ಮ ಸರ್ಕಾರದ ಅಡಿಯಲ್ಲಿ